ಇಲ್ಲಿ ನ್ಯೂ ನೋಟಿಫಿಕೇಶನ್ ಆಗಿ 2-3 ದಿನ ಆಯಿತು. ಅಪ್ಲಿಕೇಶನ್ ಕೂಡ ಪ್ರಾರಂಭ ಆಗಿದೆ. CRPF ಕಾನ್ಸ್ಟೇಬಲ್ ಅಲ್ಲಿ ಟ್ರೇಡ್ಸ್‌ಮ್ಯಾನ್ ನ್ಯೂ ರಿಕ್ರೂಟ್‌ಮೆಂಟ್ ಆಗಿದೆ. 2026ರಲ್ಲಿ ಆಗಿದೆ. ಟೋಟಲ್ ಆಗಿ ನಿಮಗೆ 9,000ಕ್ಕೂ ಅಧಿಕ ವೇಕೆನ್ಸಿಗಳು ಕಾಣ್ತವೆ. ನೋಡಿ 9,175. ಇದಕ್ಕೆ ಏನು ಅರ್ಹತೆ ಏನು ಬೇಕು, ಡಾಕ್ಯುಮೆಂಟ್ಸ್ ಏನು ಬೇಕು, ಯಾವ ರೀತಿ ಪೋಸ್ಟ್ ಇವೆ, ಏನೇನು ಎಲ್ಲ ಪ್ರತಿಯೊಂದು ನೋಡ್ಕೊಂಬರೋಣ ಬನ್ನಿ. ನೋಡಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ CRPF ಅಲ್ಲಿ ಕರೆದಿದ್ದಾನೆ 10th ಮೇಲೆ. ಕ್ವಾಲಿಫಿಕೇಶನ್ ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು, ಹೆಚ್ಚಿಗೆ ಏನು ಬೇಡ. ಓಕೆ, ಪೋಸ್ಟ್ ನೋಡಿ. ಮೊದಲನೇದಾಗಿ ಪೋಸ್ಟ್ ನೋಡಿದ್ರೆ 9,175. ಪುರುಷರಿಗೆ ನೋಡೋದಾದ್ರೆ 9,096, ಮಹಿಳೆಯರಿಗೆ 79. ಆಲ್ ಇಂಡಿಯಾ ಪೋಸ್ಟ್. ಸ್ಯಾಲ್ರಿ ನೋಡ್ಕೊಂಡಾದ್ರೆ ನೀವು 21,000ದಿಂದ 69,000 ತನಕ ಸ್ಯಾಲ್ರಿ. ನೋಟಿಫಿಕೇಶನ್ ಡೇಟ್ ಬಂದು 8 ಏಪ್ರಿಲ್ ತಾರೀಕು ನಾವು ಈ ನೋಟಿಫಿಕೇಶನ್ ಬಿಟ್ಟಿದ್ರು. ಅಂದರೆ 20 ಏಪ್ರಿಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಬಿಟ್ಟಿದ್ರು. ಹಾಗೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಕೂಡ 20 ಏಪ್ರಿಲ್ ಅಂತಂದರೆ ಸ್ಟಾರ್ಟ್ ಕೂಡ ಈಗಾಗಿದೆ. ಕೊನೆ ಡೇಟ್ ಯಾವಾಗ ನೋಡೋದಾದರೆ 19 ಮೇ ಅಲ್ಲಿ ಕೊನೆ ಡೇಟ್, ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ. ಇನ್ನು ಏಜ್ ಲಿಮಿಟ್ ನೋಡೋದಾದರೆ ನೀವು ಯಾವ ಥರ ಯಾವುದಕ್ಕೆ ಪೋಸ್ಟ್ ಹಾಕ್ತಾರೆ ಅದರ ಥರ ಇದೆ. ಮೇಯ್ನಾಗಿ ಕಾನ್ಸ್ಟೇಬಲ್ ಡ್ರೈವರ್ ಪೋಸ್ಟ್ ಹಾಕೋದಿದ್ರೆ 21ರಿಂದ 27, ಅದರ್ ಪೋಸ್ಟ್ ಇದ್ದರೆ 18ರಿಂದ 23. ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಅಂತಂದರೆ ಫಸ್ಟ್ ಎಕ್ಸಾಮ್, ಆಮೇಲೆ PET, ಆಮೇಲೆ PST, ಟ್ರೇಡ್ ಸ್ಕಿಲ್ ಟೆಸ್ಟ್, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್, ಮೆಡಿಕಲ್ ಎಕ್ಸಾಮ್, ಆಮೇಲೆ ಆನ್ಲೈನಲ್ಲಿ ಹಾಕಬೇಕು. ಒರಿಜಿನಲ್ ವೆಬ್ಸೈಟ್ ಕೂಡ ಇದು ಅವ್ರದ್ದಿದೆ. ಓಕೆ, ಮೆಡಿಕಲ್ ಫಿಸಿಕಲ್ ಯಾವ ರೀತಿ ಅಂತಂದರೆ 5 ಕಿಲೋಮೀಟರ್ ರನ್ನಿಂಗು ಮಾಡಬೇಕು. ಸೇಮ್ SSC GD ಥರ. ಓಕೆ, CRPF ಹಾಗೆ ನಿಮಗೆ ಪ್ರತಿಯೊಂದು ನೋಡೋದಾದರೆ ಅವ್ರದ್ದು ಒಂದು ವೆಬ್ಸೈಟ್ ಇದೆ. ಇದು ಜಾಯ್ನ್ ಆಗ್ತಿದ್ರೆ ಆಗ್ಬೋದು, ಜಾಯ್ನ್ ಆಗಿ ನೋಡ್ತಿರ್ಬೋದು. ನಾವು ಶಾರ್ಟಾಗಿ ನೋಡೋದಾದರೆ ಶಾರ್ಟ್ ಆ್ಯಂಡ್ ಶೂಟಾಗಿ ಪೋಸ್ಟ್ ನೋಡಿ 9,116 ಮೇಲ್ಗೆ. ಟೋಟಲ್ ವೇಕೆನ್ಸೀಸ್ ಹೆಣ್ಮಕ್ಳಿಗೆ 79. ನೋಡಿ ಇಲ್ಲಿ ಕಾನ್ಸ್ಟೇಬಲ್, ಟ್ರೇಡ್ಸ್‌ಮ್ಯಾನ್ ಆ್ಯಂಡ್ ಟೆಕ್ನಿಕಲ್ 9,096 ಮೇಲ್ಗಿದೆ. ಕಾನ್ಸ್ಟೇಬಲ್, ಟ್ರೇಡ್ಸ್‌ಮ್ಯಾನ್, ಪಾಯ್ನಿಯರ್ 20 ಪೋಸ್ಟ್ ಇವೆ. ಹಾಗೆ 2026ರಲ್ಲಿ ಅಂದರೆ ಇದೇ ವರ್ಷ ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ಪೋಸ್ಟ್ ಇವೆ ನೋಡಿ. ನೋಡೋದಾದರೆ ಮೊದಲನೇದಾಗಿ ಅಂಡಮಾನ್ ನಿಕೋಬಾರಲ್ಲಿ 1, ಆಂಧ್ರ ಪ್ರದೇಶಲ್ಲಿ 20, ಆಂಧ್ರ ಪ್ರದೇಶಲ್ಲಿ 507, ಅಸ್ಸಾಮಲ್ಲಿ 288, ಬಿಹಾರಲ್ಲಿ 700, ಚಂಡೀಗಢಲ್ಲಿ 7. ನಮಗೆ ಬೇಕಾಗಿರೋದು ಕರ್ನಾಟಕ. ಯಾವುದು ಬೇಡ. ಓಕೆ, ಕರ್ನಾಟಕದಲ್ಲಿ 471 ಇದೆ. ಕರ್ನಾಟಕದಲ್ಲಿ 471. ಓಕೆ, ಹಾಕಿ. ಹೈಯೆಸ್ಟ್ ಇರೋದೇ ಉತ್ತರ ಪ್ರದೇಶದಲ್ಲಿ 1230. ಉತ್ತರ ಪ್ರದೇಶ್ ಹಾಕ್ಬೋದು, ನಿಮಗೆಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಹಾಕಿ. ನೋಟಿಫಿಕೇಶನ್ ರಿಲೀಸ್ ಡೇಟ್ ಬಂದು 8 ಏಪ್ರಿಲ್ 2026ರಲ್ಲಿ. ನಾವು ಇಷ್ಟಕ್ಕೆ 20ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಹಾಕ್ರಿ ಅಂತ ಅಂದ್ಕೊಂಡು ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು. ಆ ರೀತಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 19. ಇನ್ನು CRPF ಕಾನ್ಸ್ಟೇಬಲ್ ಎಕ್ಸಾಮ್ ಡೇಟ್ ಬಂದು ಅವ್ರು ಹೇಳ್ತಾರೆ. ಯಾವಾಗಂತ ಮೇ ಬಿ ಆಗಸ್ಟಲ್ಲಿ ಆಗ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಕಡೆ ಬರೋದಾದರೆ ನ್ಯಾಷನಾಲಿಟಿ ಅಂದರೆ ಇಂಡಿಯಾದವ್ರೇ ಆಗಿರಬೇಕು. ನೀವು ಇಂಡಿಯಾದವ್ರು ಇರ್ತೀರ. ಅದು ಬಿಟ್ಟರೆ ನೆಕ್ಸ್ಟ್ ಏಜ್ ಲಿಮಿಟ್ ನೋಡೋದಾದರೆ ಅದೇ ಡ್ರೈವರ್ ಕಮ್ ಇದ್ದರೆ 21 ವರ್ಷದಿಂದ 18ರಿಂದ ಡ್ರೈವರ್ ಇದ್ದರೆ 21 ವರ್ಷದಿಂದ 27 ವರ್ಷ ಆಗಿರಬೇಕು. ಅದರ್ ಪೋಸ್ಟ್ ನೀವು ಸೆಲೆಕ್ಟ್ ಮಾಡಿದರೆ 18ರಿಂದ 23. ಓಕೆ, ಇನ್ನು ನೆಕ್ಸ್ಟ್ ಕಡೆ ಬರೋಣ. ಏಜ್ ರಿಲೆಕ್ಷನ್ ನೋಡೋದಾದರೆ 3 ವರ್ಷ, 5 ವರ್ಷ, ಸೇಮ್ ಎಲ್ಲ ವರ್ಷ ಹೇಗಿರುತ್ತೆ ಅದೇ ರೀತಿ. ಇನ್ನು ಪೋಸ್ಟ್ ಕಡೆ ನೋಡೋದಾದ್ರೆ ನೋಡಿ 2026ರಲ್ಲಿ ಕಾನ್ಸ್ಟೇಬಲ್, ಟ್ರೇಡ್ಸ್‌ಮ್ಯಾನ್. ಓಕೆ, ಪೋಸ್ಟ್ ನೋಡೋದಾದ್ರೆ ನೋಡಿ ಕಾನ್ಸ್ಟೇಬಲ್ ಡ್ರೈವರ್ ಇದೆ ಪೋಸ್ಟ್. ನೋಡಿ ಕ್ವಾಲಿಫಿಕೇಷನ್ ಮಿನಿಮಮ್ ಮ್ಯಾಟ್ರಿಕ್ಷನ್ ಆರ್ ಎಲಿವೆಂಟ್ ಅಂದರೆ 10th ಆರ್ 12th ಎರಡು ನಡೆಯುತ್ತೆ. ಓಕೆ, ಇಲ್ಲಿ ನೋಡಿ ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ ಮಿನಿಮಮ್ 10+2 ಆಗಿರಬೇಕು, ವಿತ್ ITI ಕೂಡ ಆಗಿರಬೇಕು. ಈ ಥರ ಕೇಳ್ತಾನೆ. ಯಾವ ರೀತಿ ಪೋಸ್ಟ್ ಇದೆ ನೋಡಿ, ಫಾರ್ ಆಲ್ ಅದರ್ ಟ್ರೇಡ್ಸ್‌ಮನ್ಗೆ ಮಿನಿಮಮ್ 10th. ಏನಿಲ್ಲ 10th ಪಾಸ್ ಆಗಿದ್ರೆ ಆರಾಮಾಗಿ ನೀವು ಹಾಕ್ಬೋದು. ಸೆಲೆಕ್ಷನ್ ಪ್ರೊಸೆಸ್ ನೋಡಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕೂಡ ಇದೆ, ಆಮೇಲೆ ಸ್ಕಿಲ್ ಟೆಸ್ಟ್ ಇದೆ, ಆಮೇಲೆ ಫಿಸಿಕಲ್ ಟೆಸ್ಟ್ ಕೂಡ ಇದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ಡೀಟೇಲ್ ಆಗಿ ಮೆಡಿಕಲ್ ಎಕ್ಸಾಮ್ ಕೂಡ ಆಗುತ್ತೆ. ಮೆಡಿಕಲ್ ಟೆಸ್ಟಲ್ಲಿ ಹೊಸದಾಗಿ ಆ್ಯಡ್ ಮಾಡ್ತಿದ್ದಾನೆ. ಯಾವ ರೀತಿ ಅಂತಂದರೆ ಇನ್ನೂ ಬಂದಿಲ್ಲ, ಮುಂದೆ ಬರುತ್ತೆ. ಹಾಗಾಗಿ ಏನಂತಂದರೆ ನಿಮ್ಮದು ಚೆಸ್ಟ್ ಸ್ಕ್ಯಾನ್ ಮಾಡ್ತಾನೆ. ಅಂದರೆ ಚೆಸ್ಟ್ ಸ್ಕ್ಯಾನು, ಯೂರಿನ್ ಟೆಸ್ಟು, ಒಂದು 4-5 ಟೆಸ್ಟು ಹೊಸದಾಗಿ ಮಾಡ್ತಾನೆ. ಆರ್ಮಿಯಲ್ಲೂ ಕೂಡ ಆ್ಯಡ್ ಮಾಡ್ತಾನೆ. ಈ ಸಲ ಆ್ಯಡ್ ಮಾಡ್ತಾನೆಲ್ಲ ಗೊತ್ತಾಗುತ್ತೆ.
ಓಕೆ ಅದು ಬಿಟ್ಟರೆ ಸೊ ನೋಡಿ ಇಲ್ಲಿ ನೀವು ನೋಡೋದಾದರೆ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ ಆಬ್ಜೆಕ್ಟಿವ್ MCQ ಟೈಪ್ಸ್ ಕ್ವಶನ್ ಪೇಪರ್ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ 100 ಕ್ವಶನ್ 100 ಮಾರ್ಕ್ಸ್ ಅಂದರೆ 1 ಕ್ವಶನ್ ಕ್ಯಾರಿ 1 ಮಾರ್ಕ್ಸ್ ಆಗುತ್ತೆ. ನೆಗೆಟಿವ್ ನೋಡೋದಾದರೆ 0.25 ಮಾರ್ಕ್ಸ್ ಇರುತ್ತೆ. ಟೈಮ್ ನೋಡೋದಾದ್ರೆ ನಿಮಗೆ ಮಿನಿಮಮ್ 2 ಅವರ್ 120 ನಿಮಿಷ. ಎಷ್ಟು 100 ಕ್ವಶನ್ಗೆ 100 ಮಾರ್ಕ್ಸು. ಮಿನಿಮಮ್ ಟೈಮ್ ಬಂದು 2 ಗಂಟೆ 2 ಅವರ್ ಇರುತ್ತೆ. ಓಕೆ CRPF ಕಾನ್ಸ್ಟೇಬಲ್. ಸೊ ಸಬ್ಜೆಕ್ಟ್ ನೋಡೋದಾದರೆ ಜನರಲ್ ಸೊ ರೀಸನಿಂಗ್ 25 ಕ್ವಶನ್ ಇರುತ್ತೆ 25 ಮಾರ್ಕ್ಸು. ಆಮೇಲೆ GK 25 ಮಾರ್ಕ್ಸ್ ಇರುತ್ತೆ 25 ಮಾರ್ಕ್ಸು. ಮ್ಯಾಥ್ಸ್ 25 ಕ್ವಶನ್ 25 ಮಾರ್ಕ್ಸು. ಇಂಗ್ಲೀಷ್ ಆರ್ ಹಿಂದಿ 25 ಮಾರ್ಕ್ಸ್ ಇರುತ್ತೆ 25 ಕ್ವಶನ್ಸು. ಸೊ ಟೋಟಲ್ ಆಗಿ 100 ಕ್ವಶನ್ 100 ಮಾರ್ಕ್ಸ್ 2 ಗಂಟೆ ಎಕ್ಸಾಮ್ ನಡೆಯುತ್ತೆ. ಪೇಮೆಂಟ್ ನೋಡೋದಾದ್ರೆ ಲೆವೆಲ್ 3 ಮ್ಯಾಟ್ರಿಕ್ ಪೇಮೆಂಟ್ ಆಗುತ್ತೆ 21,000ದಿಂದ ಹಿಡಿದು 69,000 ತನಕ. ಸೊ ನಿಮ್ಗೆ ಪೇಮೆಂಟ್ ಕೂಡ ಒಳ್ಳೆ ಪೇಮೆಂಟ್ ಎಲ್ಲ ತಲೆ ಕೆಡಿಸ್ಕೊಬಿಡಿ ಹಾಕಿ. ಅಪ್ಲಿಕೇಶನ್ ಫೀ ನೋಡೋದಾದರೆ ಸೊ ಅಪ್ಲಿಕೇಶನ್ ಫೀ ಒಬ್ಬರಿಗೆ 100 ರೂಪಾಯಿ ಆಗುತ್ತೆ. ಹಾಗೆ SC ST OBC ಸಪ್ರೇಟ್ ಏನಾದ್ರು ಇದ್ದರೆ ನಿಮಗೆ ಫ್ರೀ ಆಗಿ ಇರುತ್ತೆ. ಓಕೆ ಮತ್ತು ನಿಮ್ಗೆ ಇಂಪಾರ್ಟೆಂಟ್ ನೋಡೋದಾದರೆ ಎಕ್ಸಾಮ್ ಸೆಂಟರ್ಸ್ ನಿಮ್ಮ ಸ್ಟೇಟಲ್ಲಿ ಎಲ್ಲಿ ಬರುತ್ತೆ. ನೋಡಿ ಆಸಾಮಲ್ಲಿ ಇಷ್ಟಿದೆ, ಬಿಹಾರ್ ಇಷ್ಟಿದೆ, ಚಂಡೀಗಢ ಇಷ್ಟಿದೆ, ದೆಹಲಿ, ಗುಜರಾತ್, ಹರಿಯಾಣ, ಜಾರ್ಖಂಡ್. ನೋಡಿ ಕರ್ನಾಟಕದಲ್ಲಿ ನೋಡೋದಾದರೆ ಗ್ರೂಪ್ ಸೆಂಟರ್ಸ್ CRPF ಬೆಂಗಳೂರು, ಯಲಹಂಕ, ಬೆಂಗಳೂರು, ಕರ್ನಾಟಕ. ಐ ಥಿಂಕ್ ಒಂದೇ ಇದೆನಾ. ಸೊ ಬೆಂಗಳೂರಲ್ಲೇ ಇರೋದು ಅನಿಸುತ್ತೆ ಕರ್ನಾಟಕದಲ್ಲಿ. ನೋಡಿ ಹಾಕೋಂಗೆ ಹಾಕ್ರಿ, ಎಲ್ಲ ಎಕ್ಸಾಮ್ ಅಟೆಂಡ್ ಮಾಡಿರಿ. ಸೊ ಉಳಿಕೆ ಸ್ಟೇಟಲ್ಲಿ ನೀವು ಯಾವ ಸ್ಟೇಟ್ ಹಾಕ್ತೀರಾ ಆ ಸ್ಟೇಟಲ್ಲಿ ಎಕ್ಸಾಮ್ ಸೆಂಟರ್ಸ್ ನೋಡ್ಕೊಂಡು ಹಾಕಿ. ಓಕೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು. ಓಕೆ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಯಾವ ರೀತಿ ನೀವು ಅಪ್ಲೈ ಮಾಡ್ಬೋದು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಪ್ರತಿಯೊಂದು ಎಲ್ಲ ಡೈರೆಕ್ಟ್ ಮಾಹಿತಿ ಬಂದಿದೆ ಅಂತ ಹೇಳ್ಬೋದು. ಆಮೇಲೆ ನಿಮಗೆ ಇಂಪಾರ್ಟೆಂಟ್ ಮಾಹಿತಿ ಹೇಳಬೇಕು. ಏನು ಗೊತ್ತಾ, ಇಂಪಾರ್ಟೆಂಟ್ ಮಾಹಿತಿ ಬಂದು ನಿಮಗೆ ಇದರಲ್ಲಿ ನೆಗೆಟಿವ್ 0.25 ಇರುತ್ತೆ. ಓಕೆ ಅದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಇದೆ. ಹಾಗೆ ಕೆಲವು ಹುಡುಗರಿಗೆ ಏನಂತಂದರೆ ಎಕ್ಸಾಮ್ ಯಾವ ಲ್ಯಾಂಗ್ವೇಜಲ್ಲಿ ನಡೆಯುತ್ತೆ. ಎಕ್ಸಾಮ್ ಈ ಸದ್ಯದ ಮಾಹಿತಿ ಪ್ರಕಾರ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಎಕ್ಸಾಮ್ ಕನ್ನಡದಲ್ಲಿ ಇಲ್ಲ. ಓಕೆ ಕನ್ನಡದಲ್ಲಿ ಸೊ ಮಾಡ್ತಿರ್ಬೋದು ಮುಂದೆ. ಸೊ ಯಾಕಂದ್ರೆ ಇನ್ನೂ ಟೈಮ್ ಜಾಸ್ತಿ ಇದೆ, ಮಾಡ್ತಾರೆ ನೋಡೋಣ. ಅಪ್ಲಿಕೇಶನ್ ಹಾಕೋಂಗೆ ಎಲ್ಲರೂ ಅಪ್ಲಿಕೇಶನ್ ಹಾಕ್ರಿ. ಯಾರ್ದು ಎಕ್ಸಾಮ್ ಯಾವ ರೀತಿ ಆಗುತ್ತೆ ಸೊ ನಿಮ್ಮ ಮೇಲೆ ಬಿಟ್ಟಿದ್ದು. 9,000 ಪೋಸ್ಟ್ ಇವೆ. ಸೊ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. 10th 12th ಡಿಗ್ರಿ ಸೊ ಮೇನ್ ಇಂಪಾರ್ಟೆಂಟ್. 10th ಮಾತ್ರ 12th ಮಾತ್ರ ವೆರಿ ಇಂಪಾರ್ಟೆಂಟ್ ಆಗ್ಬೋದು. ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಸೊ ಮತ್ತೆ ಸಿಗೋಣ. ಬಾಯ್.